प्रथमो हनुमान् द्वितीयो भीम एव च पूर्णप्रज्ञस्रुति अस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम्। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। श्रीमद्भागवत तृतीय स्कंದ 13ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ಅಥಾಭಿಧ್ಯಾಯತಃ ಸರ್ಗಂ ದಶಪುತ್ರ ಪ್ರಜಜ್ಞಿರೆ ಭಗವತ್ಶಕ್ತಿಯುಕ್ತಸ್ಯ ಲೋಕಸಂತಾನಹೇತವಃ. ಅಥ ಅಭಿಧ್ಯಾಯತಃ, ಹಿಂದೆ ನೋಡಿದ ಪ್ರಕಾರ ರುದ್ರದೇವರು ಮತ್ತು ರುದ್ರಗಣಗಳು ಸೃಷ್ಟವಾದ ಮೇಲೆ ಅಲಂ ಪ್ರಜಾಭಿ ಸೃಷ್ಟಾಭಿಹಿ, ಇಂಥ ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ದು ಸಾಕು ಅಂತ ಬ್ರಹ್ಮದೇವರು ಹೇಳಿದಾಗ ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬ್ರಹ್ಮದೇವರು ರುದ್ರದೇವರು ವಿವೇಶ ತಪಸೇವನಂ, ತಪಸ್ಸಿಗಾಗಿ ಕಾಡಿಗೆ ಹೋದರು ಹಾಗೆ ಅಂತ ನೋಡಿದ್ದೀವಿ. ಅಥ ಅನಂತರ ಅಂತ ಅರ್ಥ. ಇದು ಆದ ಬಳಿಕ ಪರಮಾತ್ಮನನ್ನ ಧ್ಯಾನ ಮಾಡುತ್ತಾ ಬ್ರಹ್ಮದೇವರು ದಶಪುತ್ರಾಹ ಪ್ರಜಜ್ಞಿರೆ, 10 ಜನ ಮಕ್ಕಳನ್ನ ಪಡೆದರಂತೆ. ಭಗವತ್ ಶಕ್ತಿ ಯುಕ್ತಸ್ಯ ಲೋಕಸಂತಾನ ಹೇತವಃ, ಲೋಕಕ್ಕೆ ಸಂತಾನಗಳು ಬೆಳೀಬೇಕು, ಪ್ರಜೆಗಳು ಬೆಳೆಯಬೇಕು ಹಾಗೆ ಅಂತ. ಅವರೆಲ್ಲರಿಗೂ ಕೂಡ ಭಗವತ್ ಶಕ್ತಿ ಯುಕ್ತರಾಗಿದ್ದರು, ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದರು. ಅಂತ 10 ಜನರನ್ನ ಅಂಗೇಭ್ಯ, ತಮ್ಮ ಶರೀರದ ಅವಯವಗಳಿಂದ ಪಡೆದರು ಹಾಗೆ ಅಂತ. ಯಾರವರು 10 ಜನರು? ಅವರ ಹೆಸರನ್ನು ಹೇಳ್ತಾರೆ ನೋಡಿ. ಮರೀಚ್ಯತ್ಯಂಗಿರಸೌ ಪುಲಸ್ತ್ಯಃ ಪುಲಃ ಕ್ರತುಃ ಭೃಗುರ್ವಸಿಷ್ಠೋ ದಕ್ಷಶ್ಚ ದಶಮಸ್ತತ್ರ ನಾರದಃ. ಇದು ಆ 10 ಜನರ ಹೆಸರು. ಮರೀಚಿ ಒಳ್ಳ ಋಷಿಗಳು, ಪ್ರಜಾಪತಿಗಳು. ಮರೀಚಿ, ಅತ್ರಿ, ಅಂಗಿರಸ್ಸು, ಪುಲಸ್ತ್ಯಃ, ಪುಲಹ, ಕ್ರತುಃ, ಭೃಗುಃ, ವಸಿಷ್ಠಃ, ದಕ್ಷಃ, ದಶಮಃ ತತ್ರ ನಾರದಃ, 10ನೇದಾಗಿ ನಾರದರು ಹಾಗೆಂತ. ಇವರೆಲ್ಲರೂ ಕೂಡ ಪರಮಾತ್ಮ ಬ್ರಹ್ಮದೇವರ ಅವಯವದಿಂದ ಹುಟ್ಟಿದರು ಹಾಗೆ ಅಂತ. ಯಾವ ಅವಯವದಿಂದ ಯಾರು ಹುಟ್ಟಿದರು ಹಾಗೆ ಅಂತ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಉತ್ಸಂಗಾನ್ ನಾರದೋ ಜಜ್ಞೆ ದಕ್ಷೋ ಅಂಗುಷ್ಠಾನ್ ಸ್ವಯಂಭುವಃ ಪ್ರಾಣಾದ್ ವಸಿಷ್ಠಃ ಸಂಜಾತಃ ಭೃಗುಸ್ತ್ವಚಿ ಕರಾತ್ ಕ್ರತುಃ ಪುಲಹೋ ನಾಭಿಸ್ಥಃ ಜಜ್ಞೆ ಪುಲಸ್ತ್ಯಃ ಕರ್ಣಯೋಃ ಋಷಿಃ ಅಂಗಿರೋ ಮುಖತಃ ಅಕ್ಷ್ಣೋ ಅತ್ರಿಃ ಮರೀಚಿರ್ ಮನಸೋ ಅಭವತ್ ಹಾಗೆ. ಉತ್ಸಂಗಾತ್ ನಾರದಃ ಜಜ್ಞೆ, ತೊಡೆಯಿಂದ ನಾರದರು ಹುಟ್ಟಿದ್ರು. ದಕ್ಷಃ ಅಂಗುಷ್ಟಾತ್, ಹೆಬ್ಬೆರಳಿನಿಂದ ದಕ್ಷ ಪ್ರಜಾಪತಿ ಹುಟ್ಟಿದ್ದು, ದಕ್ಷ ಅಂತ. ಪ್ರಾಣಾದ್ ವಸಿಷ್ಠ, ಪ್ರಾಣದಿಂದ ವಸಿಷ್ಠರು ಹುಟ್ಟಿದರು, ಬ್ರಹ್ಮದೇವರ ಪ್ರಾಣದಿಂದ ವಸಿಷ್ಠರು. ಭೃಗುಹು ತ್ವಚಿ, ತ್ವಕ್ಕಿನಿಂದ ಬ್ರಹ್ಮದೇವರ ಚರ್ಮದಿಂದ ಭೃಗು ಋಷಿಗಳು. ಕರಾದ್, ಕೈಗಳಿಂದ ಕ್ರತು
ನಾಭಿಯಿಂದ ಪುಲಹ, ಕರ್ಣ ಕಿವಿಗಳಿಂದ ಪುಲಸ್ತ್ಯರು, ಮುಖ ಬಾಯಿಯಿಂದ ಅಂಗಿರಸ್ಸು, ಕಣ್ಣಿನಿಂದ ಅತ್ರಿಗಳು, ಮನಸ್ಸಿನಿಂದ ಮರೀಚಿ, ಇವರು ಹುಟ್ಟಿದರು ಹಾಗೆ ಅಂತ. ಯಮಸ್ತನಾತ್ ದಕ್ಷಿಣತಃ, ಎದೆಯಿಂದ ಧರ್ಮ ಪ್ರಜಾಪತಿ ಕೂಡ ಹುಟ್ಟಿದರು ಹಾಗೆ ಅಂತ. ಯತ್ರ ನಾರಾಯಣ ಸ್ವಯಂ, ಯಾವ ನಾರಾಯಣನಿಂದ ನಾರಾಯಣ ಅಂದ್ರೆ ನಾರಾಯಣ ಸ್ವತಃ ಅವತಾರ ಮಾಡಿದ್ದು. ಇನ್ನು ಧರ್ಮಸ್ಥನ ದಕ್ಷಿಣತಃ ಯತ್ರ ನಾರಾಯಣ ಸ್ವಯಂ. ಅಧರ್ಮ ಪೃಷ್ಠತಃ, ಬೆನ್ನಿನಿಂದ ಅಧರ್ಮ ಹುಟ್ಟಿತಂತೆ, ಅಧರ್ಮದ ದೇವತೆ ಅಂತ. ಅದೇ ಯಸ್ಮಾತ್ ಮೃತ್ಯು ಲೋಕ ಭಯಂಕರ, ಲೋಕಕ್ಕೆ ಭಯಂಕರವಾದ ಮೃತ್ಯು ಅಂದ್ರೆ ನರಕಾದ್ಯನರ್ಥವನ್ನ ತಂದುಕೊಡತಕ್ಕದ್ದು ಯಾವುದು? ಅಧರ್ಮ, ಅದು ಹುಟ್ಟಿದವು ಹಾಗೆ ಅಂತ ನೋಡಿ. ಎದೆಯಿಂದ ಧರ್ಮ, ಬೆನ್ನಿನಿಂದ ಅಧರ್ಮ ಹಾಗೆ ಅಂತ, ಆಪೋಸಿಟ್. ಹೃದಿ ಕಾಮ, ಭುವೋ ಕ್ರೋಧ, ಲೋಭಾಶ್ಚ ಅಧರಚ್ಛದಾತ್, ಹಾಸ್ಯಾದ್ ವಾಕ್ ಸಿಂಧವಃ ಮೇಢ್ರಾದ್ ನಿವೃತ್ತಿ, ಪಾಯೋ ಅಘಾಶ್ರಯ ಹಾಗೆ. ಹೃದಿ ಮನಸ್ಸಿನಲ್ಲಿ ಕಾಮ ಹುಟ್ಟಿತು, ಭ್ರುವಃ ಭ್ರುವಿನ ಮಧ್ಯದಲ್ಲಿ ಕ್ರೋಧ, ಲೋಭಶ್ಚ ಅಧರಚ್ಛದಾತ್ ಕೆಳಗಿನ ತುಟಿಯಿಂದ ಲೋಭ ಹುಟ್ಟಿದವು, ಹಾಸ್ಯಾತ್ ವಾಕ್ ಮುಖದಿಂದ ಅಂದ್ರೆ ಬಾಯಿಯಿಂದ ವಾಗು ಉತ್ಪನ್ನವಾದವು, ಸಿಂಧವಃ ಮೇಢ್ರ ಅದೇ ಉಪಸ್ಥ ಬ್ರಹ್ಮದೇವರ ಉಪಸ್ಥದಿಂದ ಸಿಂಧು ವರುಣದೇವರು ಉತ್ಪನ್ನರಾದರು, ಪಾಯೋಹು ಪಾಯುವಿನಿಂದ ನಿವೃತ್ತಿ ಅವರು ಉತ್ಪನ್ನರಾದರು ಹಾಗೆಂತ. ಅಘಾಶ್ರಯ ಅಂದ್ರೆ ಅಧರ್ಮಾಭಿಮಾನಿ ಅಂತ ಅರ್ಥ, ಧರ್ಮಾಭಿಮಾನಿ ನಿವೃತ್ತಿ ಅಂತ ಅಲ್ಲಿಗೆ ಅನ್ವಯ. ಇಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಅಧರ್ಮ ಇತ್ಯತ್ರ ಉಕ್ತಃ ಅಧರ್ಮಸ್ತು ಅಸುರಃ ಏವ ಇತಿ ಜ್ಞೇಯಂ. ಅಧರ್ಮ ಹುಟ್ಟಿತು ಅಂದ್ರೆ ಏನರ್ಥ? ಅಸುರರು ಹುಟ್ಟಿದರು ಅಂತಾನೆ ತಿಳ್ಕೋಬೇಕು ಅಂತ. ಇನ್ನು ಛಾಯಾಯ ಕರ್ದಮೋ ಜಜ್ಞೆ ದೇವಹೂತ್ಯ ಪತಿ ಪ್ರಭು, ಮನಸೋ ದೇಹತಶ್ಚೇದಂ ಜಜ್ಞೆ ವಿಶ್ವಕೃತೋ ಜಗತ್. ಛಾಯಾಯ ಕರ್ದಮ ಜಜ್ಞೆ, ಆ ಬ್ರಹ್ಮದೇವರ ನೆರಳಿನಿಂದ ಕರ್ದಮ ಪ್ರಜಾಪತಿ ಹುಟ್ಟಿದರು. ಇವರು ಯಾರು ಹಾಗೆಂದ್ರೆ ದೇವಹೂತಿಯ ಪತಿಯಾದವರು ಅಂತ. ದೇವಹೂತಿಯ ಪತಿಯಾದ ಕರ್ದಮರು ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿದರು. ಈ ರೀತಿಯಾಗಿ ಮನಸ್ಸಿನಿಂದ, ಬ್ರಹ್ಮದೇವರ ಮನಸ್ಸಿನಿಂದ, ದೇಹದಿಂದ ಅಂದ್ರೆ ದೇಹದ ಅವಯವಗಳಿಂದ ಇಡೀ ಜಗತ್ತು ಎಲ್ಲವೂ ಕೂಡ ಹುಟ್ಟಿದವು ಹಾಗೆ ಅಂತ ಹೇಳ್ತಾರೆ. ಇನ್ನು ಕೂಡ ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ದರಂ ತನ್ವೀಂ ಸ್ವಯಂಭೂರ್ಹರತೀಂ ಮನಃ ಅಕಾಮಂ ಚಕಮೇ ಕ್ಷತ್ತಃ ಸಕಾಮಃ ಇತಿ ನ ಶ್ರುತಂ. ಬ್ರಹ್ಮಣಃ ಅಸುರಜನಮೋಹಾಯ ಕಾಮಿ ಜನ ವಿಡಂಬನ ಪ್ರಕಾರಮಃ ವಾಚಮಿತಿ. ಬ್ರಹ್ಮದೇವರು ಅಸುರಜನ ಮೋಹಕ್ಕಾಗಿ ಕಾಮುಕ ಜನರಂತೆ ಮಾಡತಕ್ಕ ಒಂದು ವಿಡಂಬನೆಯನ್ನ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹೇ ಕ್ಷತ್ತ ವಿದುರ, ತಾವೇ ಸೃಷ್ಟಿ ಮಾಡಿದ ವಾಚಾ ದುಹಿತರಂ ತನ್ಮೀ ಹಾಗೆ ಅಂತ.
ಮನುಷ್ಯರ ವಾಕಿಗೆ ಅಭಿಮಾನಿಯಾದ ಅರ್ಥ. ವಾಚಂ ದುಹಿತರಾಂ ತನ್ವೀಂ ಅಕಾಮಂ, ಅಕಾಮಾಂ ಅಂತ ಇದೆ, ಅಕಾಮಾಂ ತನ್ನನ್ನು ಬಯಸದೇ ಇರುವ ಆ ವಾಗಭಿಮಾನಿ ದೇವತೆಯನ್ನ ಕಾಮಿಸಿದರು ಅಂತ ಹೇಳ್ತಾರೆ, ಇಚ್ಛೆ ಪಟ್ಟರು ಹಾಗೆ ಅಂತ. ವಾಸ್ತವಿಕ ಅಲ್ಲ ಇದು. ಇತಿ ನಶ್ರುತಂ, ಹೀಗೆಂತ ನಾವು ಕೇಳ್ತೀವಿ. ಸಕಾಮಃ ಇತಿ ನಶ್ರುತಂ, ಹೀಗೆಂತ ನಾವು ಕೇಳ್ತೀವಿ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಇದು ವಾಸ್ತವಿಕವಾಗಿ ಬ್ರಹ್ಮದೇವರು ತಮ್ಮ ಒಂದು ರೀತಿಯಾಗಿ ಮಗಳಿನ ಸ್ಥಾನ, ಆ ವಾಕಿಗೆ ಅಭಿಮಾನಿಯಾದ ಆ ದೇವತೆಯನ್ನ ಬಯಸಿದರು ಹಾಗೆ ಅಂತ. ಇದು ಅಸುರಜನ ಮೋಹಕ್ಕಾಗಿ ಮಾಡಿದ್ದು ಹಾಗೆ ಅಂತ. ತಮ ಧರ್ಮೇ ಕೃತಮತಿಂ ವಿಲೋಕ್ಯ ಪಿತರಂ ಸುತಾಃ ಮರೀಚಿ ಮುಖ್ಯಾಃ ಮುನಯಃ ವಿಸ್ರಂಭಾತ್ ಪ್ರತ್ಯಷೇಧಯನ್. ಈ ರೀತಿಯಾಗಿ ಬ್ರಹ್ಮದೇವರು ತನ್ನ ಮಗಳನ್ನೇ ತಾನು ಬಯಸೋದನ್ನು ನೋಡಿ ಮರೀಚಿ ಮುಂತಾದ ಆ ಋಷಿಗಳು ಏನಿದ್ರು ಅವರು ತಮ್ಮ ತಂದೆಯನ್ನ ಪ್ರತಿಷೇಧಯನ್ ನಿರಾಕರಣೆ ಮಾಡುವಂತೆ ಅವರು ಕೂಡ ಸ್ತೋತ್ರವನ್ನ ಮಾಡಿದರು ಅಂತ ಹೇಳ್ತಾ ಇದ್ದ. ಏನಂತ ಹೇಳಿದರು? ನೈತತ್ ಪೂರ್ವೈ ಕೃತಂ ತ್ವದ್ಯ ನಃ ಕರಿಷ್ಯಂತಿ ಯೇ ಅಪರೇ ಯಸ್ವಾಂ ದುಹಿತರಂ ಗಚ್ಚೇತ್ ಅನಿಗೃಹ್ಯಾಂಗಜಂ ಪ್ರಭು ತೇಜೀಯಸಾಮಪಿ ಹೇತನ್ನ ಶುಶ್ಲೋಕ್ಯಂ ಜಗದ್ಗುರೋ ಯದ್ವೃತ್ತಂ ಅನುತಿಷ್ಠನ್ ವೈ ಲೋಕಕ್ಷೇಮಾಯ ಕಲ್ಪತೆ ತಸ್ಮೈ ನಮೋ ಭಗವತೆ ಯೈದಂ ಸ್ವೇನ ರೋಚಿಷಾ ಆತ್ಮಸ್ಥಂ ವ್ಯಂಜಯಾಮಾಸ ಸಧರ್ಮಂ ಪಾತುಮರ್ಹತಿ ಸ ಇತ್ತಂ ಗೃಣತಃ ಪುತ್ರಾನ್ ಗುರೋ ದೃಷ್ಟ್ವಾ ಪ್ರಜಾಪತೀನ್ ಪ್ರಜಾಪತಿಪತಿಸ್ತನ್ಮೀಂ ತತ್ಯಾಜ ವ್ರೀಡಿತಸ್ತದಾ. ನೋಡಿ, ನತು ಅಧರ್ಮೇ ಕೃತಂ ಮತಿ ನೈತತ್ ಪೂರ್ವೈ ಕೃತಂ ತ್ವದ್ಯ, ಹಿಂದೆ ಯಾರು ಈ ರೀತಿಯಾಗಿ ಮಾಡಿದವರಲ್ಲ. ತನ್ನ ಮಗಳನ್ನ ತಾನೇ ಕಾಮಿಸಿದ್ದುಂಬಾದು ಹಿಂದೆ ಯಾರು ಮಾಡಿದ್ದಲ್ಲ. ಅದ್ಯ ನ ಕರಿಷ್ಯಂತಿ, ಇವತ್ತೂ ಕೂಡ ಯಾರು ಮಾಡೋದಿಲ್ಲ. ಹಿಂದೆ ಯಾರು ಮಾಡಿದ್ದಲ್ಲ, ಈಗಲೂ ಯಾರು ಮಾಡೋದಿಲ್ಲ. ಮುಂದೇನು ಯಾರು ಮಾಡೋದಿಲ್ಲ. ನ ಕರಿಷ್ಯಂತಿ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಯಾರು ಕೂಡ ಮಾಡಿದ್ದಿಲ್ಲ. ಯಸ್ವಾಂ ದುಹಿತರಂ ಗಚ್ಚೇತ್ ಅನಿಗೃಹ್ಯ ಅಂಗಜಂ ಪ್ರಭು, ಯಾರು ತಾನೇ ತನ್ನ ಮಗಳನ್ನ ಬಯಸ್ತಾರೆ, ಗಚ್ಚೇತ್ ಅನಿಗೃಹ್ಯ ಅಂಗಜಂ, ನಿಗ್ರಹ ಮಾಡಬೇಕಾದ್ದು. ಆ ರೀತಿಯಾದ ಕಾಮನೆಗಳನ್ನೆಲ್ಲ ಏನ್ ಮಾಡಬೇಕು? ನಿಗ್ರಹ ಮಾಡಬೇಕು. ಹಿಂದೆ ಯಾರು ಮಾಡಿದ್ದಿಲ್ಲ, ಈಗಲೂ ಮಾಡೋದಿಲ್ಲ. ಅದರಿಂದ ನೀವು ಯಾಕೆ ಮಾಡ್ತೀರಿ? ಮಾಡಬಾರದು ಹಾಗೆ ಅಂತ ಪ್ರಾರ್ಥನೆ. ತೇಜೀಯಸಾಮಪಿ ಹೇತನ್ನ ಶುಶ್ಲೋಕ್ಯಂ ಜಗದ್ಗುರು, ಎಂಥ ತೇಜಸ್ವಿಗಳಾಗಿ ದೊಡ್ಡವರಾಗಿ ಇದ್ದರೂ ಕೂಡ ಅವರಿಗೆ ಕೀರ್ತಿಯನ್ನು ತಂದು ಕೊಡತಕ್ಕ ಕಾರ್ಯ ಅಲ್ಲ ಅದು. ಮಗಳನ್ನ ಬಯಸೋದುಂಬಾದು ಅದು ಶ್ರೇಷ್ಠವಾದ ಯೋಗ್ಯವಾದ ಕಾರ್ಯ ಅಲ್ಲ ಎಂಬುದು ಜಗತ್ ಪ್ರಸಿದ್ಧ. ತೇಜೀಯಸಾಮಪಿ ಹೇತನ್ನ ಶುಶ್ಲೋಕ್ಯಂ ಜಗದ್ಗುರು, ನೀವು ನೋಡಿದ್ರೆ ಜಗದ್ಗುರುಗಳು, ಅದರಿಂದ ಈ ರೀತಿಯಾಗಿ ಮಾಡಬಾರದು. ಯದ್ವೃತ್ತಂ ಅನುತಿಷ್ಠನ್ ವೈ ಲೋಕಃ ಕ್ಷೇಮಾಯ ಕಲ್ಪತೆ, ದೊಡ್ಡವರನ್ನ ಮಾಡಿದ್ದನ್ನ ನೋಡಿ ಬೇರೆಯವರು ಅನುಸರಿಸ್ತಾರೆ. ಭಗವದ್ಗೀತೆಯಲ್ಲೂ ಕೂಡ ಈ ಮಾತು ಬರ್ತದೆ ನೋಡಿ. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ, ದೊಡ್ಡವರು ಮಾಡಿದ್ದನ್ನು ನೋಡಿ ಬೇರೆಯವರು ಮಾಡ್ತಾರೆ ಅಂದ್ರೆ ನೀವು ಈ ರೀತಿಯಾಗಿ ಮಾಡಿದರೆ ಮುಂದೆ ಅದು ತೊಂದರೆ ಆಗುತ್ತದೆ, ಅದರಿಂದ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಪ್ರಾರ್ಥನೆ. ತಸ್ಮೈ ನಮೋ ಭಗವತೆ ಯೈದಂ ಸ್ವೇನ ರೋಚಿಷಾ, ಅದರಿಂದ ಪೂಜ್ಯರಾದ ಬ್ರಹ್ಮದೇವರೇ ನಿಮಗೆ ನಮಸ್ಕಾರ. ಇದಂ ಸ್ವೇನ ರೋಚಿಷ ಆತ್ಮಸ್ಥಂ ವ್ಯಂಜಯಾಮಾಸ ಸಧರ್ಮಂ ಪಾತುಮರ್ಹಸಿ ಅರ್ಹತಿ, ನೀವು ಲೋಕವನ್ನ ಸೃಷ್ಟಿ ಮಾಡಿದ ಪರಮಾತ್ಮನ ಆಜ್ಞೆಯಂತೆ ನೀವು ಜಗತ್ತನ್ನ ಸೃಷ್ಟಿ ಮಾಡುವವರು. ಅದ್ರ ಜೊತೆಗೆ ನೀವು ಧರ್ಮವನ್ನು ರಕ್ಷಣೆ ಮಾಡಬೇಕಲ್ಲವೇ ಹಾಗೆ ಅಂತ.
ಜಗತ್ತನ್ನು ಸೃಷ್ಟಿ ಮಾಡುವವರಾದ ನೀವು ಧರ್ಮವನ್ನು ಕೂಡ ರಕ್ಷಣೆ ಮಾಡತಕ್ಕದ್ದು ಹಾಗೆ ಅಂತ. ಸ ಇತ್ತಂ ಘೃಣತಃ ಪುತ್ರಾನ್ ಪುರೋ ದೃಷ್ಟ್ವಾ ಪ್ರಜಾಪತಿನ್. ಈ ರೀತಿಯಾಗಿ ಸ್ತೋತ್ರ ಮಾಡತಕ್ಕ ಪ್ರಜಾಪತಿಗಳು ಯಾರು, ಮರೀಚಿ ಮುಂತಾದವರು, ತನ್ನ ಮಕ್ಕಳು ಅವರು ಮಾಡಿದ್ದನ್ನು ನೋಡಿ ಪ್ರೀಡಿತಸ್ತದ, ಬ್ರಹ್ಮದೇವರು ನಾಚಿಕೆ ಪಟ್ಟಂತೆ ಮಾಡಿ ಪ್ರಜಾಪತಿಪತಿ ತನ್ವೀಂ, ತನ್ವಿ ಅಂದ್ರೆ ಅದೇ ವಾಕಿಗೆ ಅಭಿಮಾನಿಯಾದ ಆ ಅಭಿಮಾನಿ ದೇವತೆಯನ್ನ ನಿರಾಕರಣೆ ಮಾಡಿದರು, ರಿಜೆಕ್ಟ್ ಮಾಡಿದರು ಹಾಗೆ ಅಂತ ಅರ್ಥ. ಇಲ್ಲಿ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ, ಯಾಂ ತತ್ಯಾಜ, ಇಲ್ಲಿ ವಾಗಭಿಮಾನಿ ಅಂದ್ರೆ ಸರಸ್ವತಿ ಅಂತ ಒಂದು ಅರ್ಥ ಬರುತ್ತದೆ, ಸರಸ್ವತಿಯನ್ನೇ ಬಿಟ್ಟು ಬಿಟ್ರ ಹಾಗೆ ಅಂತ. ಅದಕ್ಕೆ ಆಚಾರ್ಯರು ತಿದ್ದುತ್ತಾ ಇದ್ದಾರೆ, ಯಾಂ ತತ್ಯಾಜ ವಿಭುರ್ಬ್ರಹ್ಮ ಮಾನುಷಿ ವಾಕ್ಚಸಾ ಸ್ಮೃತ ಸರಸ್ವತಿ ನಿಜಾಭಾರ್ಯ ದೇವೀಂ ವಾಚಂ ಸುತಾಂ ವಿದುಹು ಇತಿ ಚ ಹಾಗೆಂತ. ನಿಜವಾದ ವಾಗಭಿಮಾನಿ ಅಂದ್ರೆ ಸರಸ್ವತಿ, ಅವ್ರನ್ನ ಎಂದಿಗೂ ಬಿಡೋದಿಲ್ಲ. ಇವ್ರು ಯಾರು ಹಾಗೆಂದ್ರೆ ಮನುಷ್ಯರ ವಾಕಿಗೆ ಅಭಿಮಾನಿಯಾದವರು ಅಂತ ಅರ್ಥ. ಆ ಅಭಿಮಾನಿ ದೇವತೆಯನ್ನ ಬಿಟ್ರು ಹಾಗೆಂತ. ಅಂದ್ರೆ ಅದಕ್ಕೆ ಬರೀತಾರೆ ನೋಡಿ, ಮನುಷ್ಯ ಸಂಬಂಧಿನಿ ವಾಗೇವ ಅಂದ್ರೆ ಕಣಾದಾದಿ ನಿರ್ಮಿತ ಕುಶಾಸ್ತ್ರ ರೂಪ ತದಭಿಮಾನಿನಿ ಇತಿ ಯಾವತ್. ಮನುಷ್ಯರು ರಚನೆ ಮಾಡತಕ್ಕ ಕಣಾದರು ಮುಂತಾದವರು ನಿರ್ಮಾಣ ಮಾಡುವ ಶಾಸ್ತ್ರ, ಕೆಟ್ಟ ಶಾಸ್ತ್ರ ಏನಿದೆ ಆ ದುಶ್ಶಾಸ್ತ್ರಕ್ಕೆ ಅಭಿಮಾನಿಯಾದವಳು ಹಾಗೆಂತ, ಅಂಥವಳನ್ನ ಬಿಟ್ರು ಹಾಗೆಂತ. ವೇದಾದಿ ರೂಪವಾಗಭಿಮಾನಿನಿ ಜ್ಞಾನಿನೋ ವಿದುಹು. ಇನ್ನು ಸರಸ್ವತಿ ದೇವಿ ಅವರು ವೇದಾದಿ ಸಚ್ಚಾಸ್ತ್ರಗಳಿಗೆ ಅಭಿಮಾನಿ, ಅವರನ್ನ ಬಿಡೋದಿಲ್ಲ ಹಾಗೆಂತ ಜ್ಞಾನಿಗಳಿಗೆ ಗೊತ್ತಿದೆ ಹಾಗೆಂತ ಒಟ್ಟು ಹೇಳ್ತಾ ಇದ್ದಾರೆ. ತಾಂ ದಿಶೋ ಜಗೃಹುರ್ಘೋರಾಂ ನೀಹಾರಂ ಯದ್ ವಿದುಸ್ತಮಃ ಕದಾಚಿಧ್ಯಾಯೇತ ಸ್ರಷ್ಟುಃ ವೇದ ಆಸಂಶ್ಚತುರ್ಮುಖಾತ್. ಅವಳನ್ನ ತಾಂ ದಿಶಃ ಜಗೃಹು, ನಾಲ್ಕು ದಿಕ್ಕಿನಲ್ಲಿ ಇದ್ದ ದುಷ್ಟ ಜನರು ಅವರನ್ನ ಸ್ವೀಕಾರ ಮಾಡಿದರು ಹಾಗೆಂತ. ಅಂದ್ರೆ ಆ ವಾಗಭಿಮಾನಿ ಅಂತ ಯಾರು ಹಿಂದೆ ನೋಡಿದ್ದೀವಿ, ಮನುಷ್ಯ ವಾಕಿಗೆ ಅಭಿಮಾನಿಯಾದವರು, ಅವರನ್ನ ಜನಾಹ ವಿದ್ಯಮಾನಃ ಜನಾಹ ಬಾಷ್ಪವತ್ ನೀಹಾರಂ ಅಂತ. ನೀಹಾರಂ ಅಂದ್ರೆ ಬಾಷ್ಪವತ್ ಸಮ್ಯಜ್ಞಾನ ಪ್ರತಿಬಂಧಕಂ ತಮೋ ಮಿಥ್ಯಾಜ್ಞಾನಂ ಯದ್ಯಸ್ಯಾಹ ಸಕಾಶಾತ್ ಭವತಿ ಇತಿ ವಿದುಹು. ಅಂತವರನ್ನ ಆ ನಾಲ್ಕು ದಿಕ್ಕಿನಲ್ಲಿದ್ದ ದುಷ್ಟ ಜನರು ಕೂಡ ಸ್ವೀಕಾರ ಮಾಡಿದರು ಅಂತ ಒಟ್ಟು. ಇನ್ನು ಚತುರ್ಮುಖಾತ್, ಆ ಬ್ರಹ್ಮದೇವರ ನಾಲ್ಕು ಮುಖದಿಂದಲೂ ಕೂಡ ಪಾದ್ಮಕಲ್ಪೆ ಅಪಿ ಏವಮೇವ ವೇದಾದಿ ಸೃಷ್ಟಿ ಇತಿ ಕದಾಚಿತ್ ಧ್ಯಾಯತಃ, ಪರಮಾತ್ಮನನ್ನ ಧ್ಯಾನ ಮಾಡ್ತಾ ವೇದಾಹ ಆಸನ್ ಚತುರ್ಮುಖಾಹ, ನಾಲ್ಕು ಮುಖದಿಂದ ನಾಲ್ಕು ವೇದಗಳು ಕೂಡ ಸೃಷ್ಟವಾಯಿತು ಹಾಗೆ ಅಂತ ಹೇಳ್ತಾ ಇದ್ದ. ಈಗ ನಡೀತಾ ಇರತಕ್ಕ ವರಾಹಕಲ್ಪ ಅಂದ್ರೆ ಶ್ವೇತವರಾಹ ಕಲ್ಪ, ಹಿಂದೆ ನಡೆದದ್ದು ಪಾದ್ಮಕಲ್ಪ. ಅದರೆಲ್ಲ ವೇದಗಳು ಈ ರೀತಿಯಾಗಿ ನಾಲ್ಕು ವೇದಗಳು ಅಂದ್ರೆ ವೇದಾಭಿಮಾನಿ ದೇವತೆಗಳು ಕೂಡ ಹುಟ್ಟಿ ಬಂದರು ಹಾಗೆ ಅಂತ. ಕಥಂ ಸ್ರಕ್ಷ್ಯಾಮ್ಯಹಂ ಲೋಕಾನ್ ಸಮವೇತಾನ್ ಯಥಾ ಪುರಾ ಚಾತುರ್ಹೋತ್ರಂ ಕರ್ಮತಂತ್ರಂ ಉಪವೇದನಯೈ ಸಹ ಧರ್ಮಸ್ಯ ಪಾದಶ್ಚತ್ವಾರಃ ತಥೈವ ಆಶ್ರಮ ವೃತ್ತಯಃ.
ಧ್ಯಾನ ಪ್ರಕಾರಂ ದರ್ಶಯತಿ. ಹೇಗೆ ಧ್ಯಾನ ಮಾಡಿದರು? ಧ್ಯಾನ ಮಾಡಿ 4 ವೇದಗಳನ್ನು ಸೃಷ್ಟಿ ಮಾಡಿದರು ಅಂತ ಹೇಳಿದರು. ಹೇಗೆ ಧ್ಯಾನ ಮಾಡಿದರು ಹಾಗೆಂದ್ರೆ ಕಥಂ ಇತಿ ಸ್ವಸ್ವವಿಹಿತ ಕರ್ಮಾದಿ ಸಮವೇತಾನ್ ಮುಕ್ತಾನ್ ಇತಿ ಧ್ಯಾಯತಃ ಇತ್ಯನ್ಮಯಃ. ಅವರವರಿಗೆ ವಿಹಿತವಾದ ಕರ್ಮಗಳು, ನಾನಾ ವಿಧವಾದ ಜನರು ಅವರಿಗೆ ವಿಹಿತವಾದ ಕರ್ಮಗಳು ಅದನ್ನೆಲ್ಲ ಮಾಡಿ ಆ ಸಜ್ಜನರು ವೇದಗಳಲ್ಲಿ ಹೇಳಿದ ಪ್ರಕಾರ ವರ್ಣಾಶ್ರಮ ಧರ್ಮವನ್ನು ಆಚಾರ ಮಾಡಿ ಮೋಕ್ಷವನ್ನ ಪಡೆದಿದ್ರಲ್ಲವಾ, ಹಾಗೆ ಅಂತ ಧ್ಯಾನ ಮಾಡ್ತಾ ಬ್ರಹ್ಮದೇವರ ಮುಖದಿಂದ ಆ ವೇದಗಳು ಸೃಷ್ಟವಾಯಿತು. ಹಾಗೆಂದ್ರೆ ಏನರ್ಥ? ವೇದಗಳಲ್ಲಿ ಹೇಳಿದ ಪ್ರಕಾರ ಕರ್ಮಾನುಷ್ಠಾನವನ್ನ ಆಚರಣೆ ಮಾಡಿದರೆ ನಮಗೆ ಮೋಕ್ಷ ಆಗುತ್ತದೆ. ಹಿಂದೆ ಆ ರೀತಿಯಾಗಿ ಜನರು ಮೋಕ್ಷವನ್ನ ಪಡೆದಿದ್ದರು. ಅಂತ ವೇದಗಳನ್ನ, ವೇದಾಭಿಮಾನಿ ದೇವತೆಗಳನ್ನ ಸೃಷ್ಟಿ ಮಾಡಿದರು ಅಂತ ಅರ್ಥ. ಆದರೆ ಅದನ್ನು ಹೇಳ್ತಾ ಇದ್ದಾರೆ, ಬ್ರಹ್ಮದೇವರ ಮುಖದಿಂದ ಚಾತುರ್ಹೋತ್ರಂ ಹೋತ್ರಾದೀನಾಂ ಚತುರ್ನಾಂ ಸಂಬಂಧಿ ಕರ್ಮತಂತ್ರಂ ಯಜ್ಞ ವಿಸ್ತಾರ. ಯಜ್ಞದಲ್ಲಿ 4 ಜನ ಇರ್ತಾರೆ. ನ ಕೇವಲಂ ವೇದಾಹ ಏವಾಸನ್ ಕಿಂತು ಕರ್ಮಾದಯ ಅಪಿ ಇತ್ಯಾಹ. 4 ವೇದಗಳು ಮತ್ತು ಕರ್ಮ, ವೇದೋಕ್ತ ಕರ್ಮಗಳು ಅಂತ ಅವುಗಳು ಕೂಡ ಬಂದವು. ಹಾಗೆ ಹೋತೃ ಭೋದೃ ಉದ್ಘಾತೃ ಅಧ್ವರ್ಯು ಅಂತ 4 ಜನ ಋತ್ವಿಜರು. ಇವರು ಯಜ್ಞ ಕ್ರಿಯೆಗಳನ್ನ ಮಾಡತಕ್ಕವರು. ಇನ್ನು ಗಾಂಧರ್ವ ವೇದ ಮೊದಲಾದ ಉಪವೇದಗಳು, ನೀತಿಶಾಸ್ತ್ರಗಳು ಮತ್ತು ಧರ್ಮದ 4 ಪಾದಗಳು ಮತ್ತು ಬ್ರಹ್ಮಚರ್ಯ ಮುಂತಾದ 4 ಆಶ್ರಮಗಳು ಇದೆಲ್ಲವೂ ಕೂಡ ಹುಟ್ಟಿ ಬಂದವು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಧರ್ಮಸ್ಯ ಪಾದಃ ಚತ್ವಾರಃ ತಥೈವ ಆಶ್ರಮ ವೃತ್ತಯಃ. ಹಾಗೆ ನೋಡಿ, ಆಶ್ರಮ ಅಂದ್ರೆ ಬ್ರಹ್ಮಚರ್ಯಾದಯ, ತದ್ವೃತ್ತಯ ತದಾಚಾರಾಹ ತಜ್ಜೀವನ ಉಪಾಯಾಹ ವಾ. ಹಾಗೆಂತ ಅವ್ರು ಮಾಡತಕ್ಕ ಆಚರಣೆಗಳು, ಅವರಿಗೆ ಬೇಕಾಗಿರುವ ಜೀವನ ಉಪಾಯಗಳು ಅದೆಲ್ಲವೂ ಕೂಡ ಹುಟ್ಟಿ ಬಂದವು. ಹಾಗೆ ಬ್ರಹ್ಮದೇವರ 4 ಮುಖದಿಂದ ಹುಟ್ಟಿ ಬಂದವು ಹಾಗೆಂತ. ಇದರ ಮೇಲೆ ಮೈತ್ರೇಯರು ಪ್ರಶ್ನೆ ಮಾಡ್ತಾರೆ, ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.